ಸೆಕ್ಷನ್ಸ್ 13 ಮತ್ತು 14 ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ಫಾರಿನ್ ಜಜ್ಮೆಂಟ್ಸ್ ಬಗ್ಗೆ ಹೇಳುತ್ತೆ. ಸೊ ವಿದೇಶಿ ತೀರ್ಪುಗಳು ಯಾವಾಗ ಕನ್ಕ್ಲೂಸಿವ್ ಆಗುತ್ತವೆ, ನಿರ್ಣಾಯಕ ಆಗುತ್ತವೆ ಅಂತ ನಾವು ನೋಡ್ತೀವಿ. ಫಾರಿನ್ ಜಜ್ಮೆಂಟ್ಸ್ ಅಂದರೆ ಏನು, ಫಾರಿನ್ ಕೋರ್ಟ್ ಅಂದರೆ ಏನು, ವಾಟ್ ಈಸ್ ಅ ಫಾರಿನ್ ಕೋರ್ಟ್ ಆ್ಯಂಡ್ ವಾಟ್ ಈಸ್ ಅ ಫಾರಿನ್ ಜಜ್ಮೆಂಟ್. ಎ ಫಾರಿನ್ ಕೋರ್ಟ್ ಈಸ್ ಎ ಕೋರ್ಟ್ ಸಿಚುವೇಟೆಡ್ ಔಟ್ಸೈಡ್ ಇಂಡಿಯಾ ಆ್ಯಂಡ್ ನಾಟ್ ಎಸ್ಟಾಬ್ಲಿಷ್ಡ್ ಆರ್ ಕಂಟಿನ್ಯೂಡ್ ಬೈ ದ ಅಥಾರಿಟಿ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ಫಾರಿನ್ ಕೋರ್ಟ್, ವಿದೇಶಿ ನ್ಯಾಯಾಲಯ ಅಂದರೆ ಒಂದು ನ್ಯಾಯಾಲಯ ಭಾರತದಿಂದ ಆಚೆ ಸ್ಥಾಪನೆ ಆಗಿರೋದು ಅಥವಾ ನಮ್ಮ ಭಾರತೀಯ ಸರ್ಕಾರ ಅಡಿಯಲ್ಲಿ ಅಥವಾ ಅಧಿಕಾರದಲ್ಲಿ ಸ್ಥಾಪನೆ ಆಗಿಲ್ಲದೆ ಇರೋವಂಥ ನ್ಯಾಯಾಲಯ. ಆ ಕೋರ್ಟ್ ಹೊರಡಿಸಿದಂಥ ಯಾವುದೇ ತೀರ್ಪು ಅಂದರೆ ವಿದೇಶಿ ತೀರ್ಪು ಅಂತ ನಾವು ಹೇಳ್ಬೋದು. ಸೊ ದ ಕೋರ್ಟ್ ವಿಚ್ ಹ್ಯಾಸ್ ದ ಜಜ್ಮೆಂಟ್ ವಿಚ್ ಹ್ಯಾಸ್ ಬೀನ್ ಗಿವೆನ್ ಬೈ ಸಚ್ ಎ ಕೋರ್ಟ್ ಈಸ್ ಕಾಲ್ಡ್ ಆಸ್ ಎ ಫಾರಿನ್ ಜಜ್ಮೆಂಟ್. ಸಾಮಾನ್ಯವಾಗಿ ಯಾವುದೇ ಕೋರ್ಟು ಒಂದು ಜಜ್ಮೆಂಟ್ ಕೊಟ್ಟಾಗ, ಒಂದು ನಿರ್ಣಯ ಕೊಟ್ಟಾಗ, ಆ ನಿರ್ಣಯ ನಿರ್ಣಾಯಕವಾಗುತ್ತೆ, ಕೊನೆಯಾಗುತ್ತೆ. ಅದ್ರ ಮೇಲೆ ಸೇಮ್ ಕಾಸ್ ಆಫ್ ಆ್ಯಕ್ಷನ್ ಮೇಲೆ, ಅದೇ ವ್ಯಾಜ್ಯದ ಕಾರಣದ ಮೇಲೆ ಆ ಪಾರ್ಟೀಸ್ಗಳು ಮತ್ತೆ ಕೇಸನ್ನು ಹೂಡ್ಸೋಕ್ಕೆ ಆಗಲ್ಲ, ಮತ್ತೆ ಇನ್ನೊಂದು ದಾವೆಯನ್ನು ಭಾರತದಲ್ಲಿ ಹೂಡೋಕ್ಕಾಗಲ್ಲ. ಸಾಮಾನ್ಯವಾಗಿ ಯಾವುದೇ ದೇಶದಲ್ಲಿ ಒಂದು ಜಜ್ಮೆಂಟ್ ಬಂದಿದ್ದರೆ, ಒಂದು ನಿರ್ಣಯ ಬಂದರೆ, ನಮ್ಮ ಭಾರತೀಯ ಕೋರ್ಟ್ ಅದನ್ನು ಅಂಗೀಕರಿಸುತ್ತವೆ ಮತ್ತು ನಮ್ಮ ಕೋರ್ಟ್ ಅದನ್ನು ಬೈಂಡಿಂಗ್ ಅಂತ ತಗೊಳುತ್ತೆ. ಕೆಲವು ಪ್ರಿನ್ಸಿಪಲ್ಸ್ ಇದೆ, ಕೆಲವು ತತ್ವಗಳ ಮೇಲೆ 13 ಮತ್ತು 14, 13 ಮತ್ತು 14 ಸೆಕ್ಷನಲ್ಲಿ ಹೇಳಿರುವಂಥ ಯಾವುದೇ ಒಂದು ಭಾಗ ಅದಕ್ಕೆ ಕೂಡಿದರೆ ಅಥವಾ ಯಾವುದೇ ಒಂದು ಕಾರಣಕ್ಕೆ ಅಲ್ಲಿ ಹೇಳಿರುವಂಥ ಕಾರಣಗಳು ನಾವು ನೋಡಬೇಕು. ಆ ಕಾರಣಗಳಲ್ಲಿ ಅದು ಜಜ್ಮೆಂಟ್ ಬೈಂಡಿಂಗ್ ಆಗಲ್ಲ ಅಥವಾ ಕೊನೆಗೊಳಿಸಲ್ಲ ಅಥವಾ ಕೊನೆ ಆಗಲ್ಲ ಅಂತ ಹೇಳಿದರೆ ಆವಾಗ ಅದು ಬೈಂಡಿಂಗ್ ಆಗಲ್ಲ, ಬದ್ಧವಾಗಿರಲ್ಲ ನಮ್ಮ ಭಾರತೀಯ ಕೋರ್ಟ್ ಮೇಲೆ. ಸೊ ಈ ಪ್ರಿನ್ಸಿಪಲ್ಸ್ ಯಾವುದು? ವಾಟ್ ಆರ್ ದೀಸ್ ಪ್ರಿನ್ಸಿಪಲ್ಸ್? ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್, ಯಾವಾಗ ವಿದೇಶಿ ತೀರ್ಪುಗಳು ಕನ್ಕ್ಲೂಸಿವ್ ಆಗಲ್ಲ, ಕೊನೆ ಆಗಲ್ಲ, ನಿರ್ಣಾಯಕ ಆಗಲ್ಲ, ಅದಕ್ಕೆ 6 ಪ್ರಿನ್ಸಿಪಲ್ಸ್ ಇದೆ. ಒಂದು, ಆ ತೀರ್ಪು, ವಿದೇಶಿ ತೀರ್ಪು ಒಂದು ಸಕ್ಷಮ ನ್ಯಾಯಾಲಯದಿಂದ ಬಂದಿಲ್ಲ. ಸೊ ಒಂದು ಫಾರಿನ್ ಕೋರ್ಟಲ್ಲಿ ಇರುವಂಥ ಒಂದು ಜಜ್ಮೆಂಟ್, ಫಾರಿನ್ ಕೋರ್ಟ್ ಮಾಡಿರುವಂಥ ಜಜ್ಮೆಂಟು ಕಂಪೀಟೆಂಟ್ ಕೋರ್ಟ್ ಇಲ್ಲ, ಅದು ಸಕ್ಷಮ ನ್ಯಾಯಾಲಯ ಇಲ್ಲ. ಎರಡನೇದಾಗಿ, ಅದು ಮೆರಿಟ್ಸ್ ಮೇಲೆ ಡಿಸೈಡ್ ಆಗಿಲ್ಲ. ಮೂರನೇದಾಗಿ, ವಿದೇಶಿ ಕಾನೂನು ಅಥವಾ ಅಂತಾರಾಷ್ಟ್ರೀಯ ಕಾನೂನು ಅಂತ ಹೇಳ್ತೀವಿ, ಅಂತಾರಾಷ್ಟ್ರೀಯ ಕಾನೂನು ವಿರುದ್ಧವಾಗಿ ಅಥವಾ ಭಾರತೀಯ ಕಾನೂನು ವಿರುದ್ಧವಾಗಿ ಇರುವಂಥ ತೀರ್ಪು ಇದ್ದರೆ ಅದು ಕನ್ಕ್ಲೂಸಿವ್ ಆಗೋದಿಲ್ಲ. ಫೋರ್ತ್ಲಿ, ನಾಲ್ಕನೇದಾಗಿ, ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್ಸ್ಗೆ ವಿರುದ್ಧವಾಗಿ, ಅಂದರೆ ಸಾಮಾನ್ಯ ನ್ಯಾಯದ, ನೈಸರ್ಗಿಕ ನ್ಯಾಯದ ತತ್ವಗಳ ವಿರುದ್ಧವಾಗಿ ಆ ಜಜ್ಮೆಂಟ್ ಇದ್ದರೆ ಆ ತೀರ್ಪು ಕನ್ಕ್ಲೂಸಿವ್ ಆಗೋದಿಲ್ಲ, ನಿರ್ಣಾಯಕ ಆಗೋದಿಲ್ಲ. ಐದನೇದಾಗಿ, ಆ ತೀರ್ಪು ಮೋಸದ ಮೇಲೆ ತಗೊಂಡಿರಬೇಕು, ಮೋಸದ ಆಧಾರದ ಮೇಲೆ ಆ ತೀರ್ಪು ನಿಂತಿರಬೇಕು. ಅಂಥ ಸಮಯದಲ್ಲಿ ಅದು ಕನ್ಕ್ಲೂಸಿವ್ ಅಥವಾ ನಿರ್ಣಾಯಕ ಅಂತ ಹೇಳೋಕ್ಕೆ ಆಗೋದಿಲ್ಲ. ಆರನೇದಾಗಿ, ಭಾರತೀಯ ಕಾನೂನ ಬ್ರೀಚ್ ಮಾಡಿ, ಖಂಡಿಸಿ, ಭಾರತೀಯ ಕಾನೂನು ವಿರುದ್ಧವಾಗಿ ಆ ಕೇಸು, ಆ ಜಜ್ಮೆಂಟ್ ಡಿಸೈಡ್ ಆಗಿದ್ದರೆ, ಆ ತೀರ್ಪು ಕೊಟ್ಟಿದ್ದರೆ ಅದನ್ನು ನಾವು ಕನ್ಕ್ಲೂಸಿವ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ಇದು ಒಂದೊಂದಾಗಿ ನೋಡೋಣ. ಯಾವ ನ್ಯಾಯಾಲಯಕ್ಕೆ ಆ ವಿಷಯ ವಸ್ತುವಿನ ನಿರ್ಣಯ ತಗೊಳ್ಳೋಕ್ಕೆ ಅಧಿಕಾರ ಇರೋಲ್ವೋ, ಅಧಿಕಾರ ವ್ಯಾಪ್ತಿ ಅದರದ್ದು ಇರಲ್ವೋ, ಅಂಥ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದ್ದರೆ ಆ ತೀರ್ಪು ನಲ್ ಆ್ಯಂಡ್ ವಾಯ್ಡ್ ಆಗುತ್ತೆ, ಅಂದರೆ ಆ ತೀರ್ಪು ಶೂನ್ಯ ಆಗುತ್ತೆ, ಆ ತೀರ್ಪುಗೆ ಯಾವುದೇ ಬೆಲೆ ಇರೋದಿಲ್ಲ. ಅದರಲ್ಲಿ ಒಂದು ಕೇಸ್ ನೋಡ್ಬೋದು, ಗುರುದಯಾಲ್ ಸಿಂಗ್ ವರ್ಸಸ್ ರಾಜಾ ಆಫ್ ಫರೀದ್ಕೋಟ್. ಈ ಕೇಸಲ್ಲಿ ಇದು ಸ್ವಾತಂತ್ರ್ಯದ ಮುಂಚೆ ಡಿಸೈಡ್ ಆಗಿರುವಂಥ ಪ್ರಿವಿ ಕೌನ್ಸಿಲ್ ನಿರ್ಣಯ ಕೊಟ್ಟಿರುವಂಥ ಕೇಸ್ ಇದು. ಒಬ್ಬ ವ್ಯಕ್ತಿ ಎ ಒಂದು ಫರೀದ್ಕೋಟ್ ಅಂತ ಜಿಲ್ಲೆಯಲ್ಲಿ ಒಂದು ಸ್ಟೇಟಲ್ಲಿ, ನೇಟಿವ್ ಸ್ಟೇಟ್ ಇತ್ತು, ಅದು ರಾಜನ ಒಂದು ಸ್ಟೇಟ್ ಇತ್ತು. ಅಲ್ಲಿ ಒಬ್ಬ ಎ ಒಂದು ಕೇಸ್ ಹಾಕ್ತಾನೆ, ಸೂಟ್ ಹಾಕ್ತಾನೆ ಬಿ ವಿರುದ್ಧವಾಗಿ. ಬಿ ನನ್ನ ಕಡೆ ಕೆಲಸ ಮಾಡ್ತಾ ಇರುವಾಗ ಅವನು ನನ್ನ ಕಡೆಯಿಂದ 60,000 ರೂಪಾಯಿನ ಮಿಸ್ಅಪ್ರಾಪ್ರಿಯೇಷನ್ ಮಾಡಿದ್ದಾನೆ, ಅವನು ದುಡ್ಡನ್ನು ಬಳಸ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆವಾಗ ಈ ಕೇಸ್ ಫೈಲ್ ಆದಾಗ ಈ ವ್ಯಕ್ತಿ ಅವನ ಸರ್ವೀಸಲ್ಲಿ ಇರಲಿಲ್ಲ, ಅವನ ಸರ್ವೀಸನ್ನು ಬಿಟ್ಟು ಅವನು ತನ್ನ ನೇಟಿವ್ ಸ್ಟೇಟ್ಗೆ ಹೋಗಾಗಿತ್ತು. ಅವನು ಯಾವಾಗ ಬಂದಿದ್ದ ಅಂತಂದರೆ 1869, ಅದು ಬಂದಿರೋದು
1869 ಅವನು ಫರೀದ್ಕೋಟ್ಗೆ ಬಂದು ಅವನ ಕೆಲಸಕ್ಕೆ ಸೇರಿದ. ನಂತರ ಅವನ ಹತ್ರ ಇದ್ದು ಈ ಕಾರ್ಯವನ್ನು ಮಾಡ್ತಾ 1874 ಬಿಟ್ಟು ತನ್ನ ಸ್ಟೇಟ್ಗೆ ವಾಪಸ್ ಬಂದ. ಅಂದರೆ ಈ ಕೇಸ್ ಫೈಲ್ ಮಾಡಿದ್ದು 1879 ಸಾಲಿನಲ್ಲಿ. ಆವಾಗ ಆ ಕೋರ್ಟ್ಗೆ ಜ್ಯೂರಿಸ್ಡಿಕ್ಷನ್ ಇರಲಿಲ್ಲ. ಯಾಕೆಂದರೆ ಅದು ಕೋರ್ಟಲ್ಲಿ ಅವನು ಫೈಲ್ ಮಾಡಬೇಕಾದ್ರೆ ಆ ನ್ಯಾಯಾಲಯ ಅಲ್ಲಿ ಅವನು ವಾಸಿಸ್ತಾ ಇದ್ದರೆ ಅದಕ್ಕೆ ಅಧಿಕಾರ ವ್ಯಾಪ್ತಿ ಇರ್ತಿತ್ತು, ಅದಕ್ಕೆ ಅಧಿಕಾರ ವ್ಯಾಪ್ತಿ ಇರಲಿಲ್ಲ. ನಂತರ ಅದು ಜಜ್ಮೆಂಟ್ ಆಗುತ್ತೆ. ಜಜ್ಮೆಂಟ್ ಆಗಿದ್ಮೇಲೆ ಅವನು ಅದನ್ನು ಬ್ರಿಟಿಷ್ ಇಂಡಿಯಾ ಇದರಲ್ಲಿ ಆದಮೇಲೆ ಅವನು ಬ್ರಿಟಿಷ್ ಇಂಡಿಯಾಗೆ ಬಂದು ಅವನು ಪ್ರಿವಿ ಕೌನ್ಸಿಲಲ್ಲಿ ಒಂದು ಕೋರ್ಟಲ್ಲಿ ಅವನು ಹಾಕ್ತಾನೆ. ಆವಾಗ ಕೋರ್ಟ್ ಅದನ್ನು ಡಿಸ್ಮಿಸ್ ಮಾಡುತ್ತೆ. ಅಂದರೆ ಈ ಕೇಸ್ ಡಿಸೈಡ್ ಮಾಡುವಾಗ ಫರೀದ್ಕೋಟ್ ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಜ್ಯೂರಿಸ್ಡಿಕ್ಷನೇ ಇರಲಿಲ್ಲ, ಅಧಿಕಾರ ವ್ಯಾಪ್ತಿನೇ ಇರಲಿಲ್ಲ. ಅದರಿಂದ ಅದು ನಲ್ ಆ್ಯಂಡ್ ವಾಯ್ಡ್ ಇದೆ, ಅದು ಶೂನ್ಯ ಇದೆ ಅಂತ ಹೇಳಿಬಿಟ್ಟು ಅದು ತಗೊಳಕ್ಕಾಗಲ್ಲ. ಅಂದರೆ ಯಾವುದೇ ಒಂದು ಸಕ್ಷಮ ನ್ಯಾಯಾಲಯ ಇಲ್ಲದೇ ಇರುವಂಥ ನ್ಯಾಯಾಲಯ, ಅದಕ್ಕೆ ಕ್ಷಮತೆಯೇ ಇಲ್ಲ ಅಂದಾಗ ಆ ಕೇಸನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾವಾಗ ಒಂದು ಸಕ್ಷಮ ನ್ಯಾಯಾಲಯ ಒಂದು ಕೇಸನ್ನು ಡಿಸೈಡ್ ಮಾಡಿಲ್ಲ ಅಂತಂದರೆ ಆವಾಗ ಆ ಕೇಸನ್ನು ಏನು ತೀರ್ಪು ಬಂದಿದೆ ಆ ತೀರ್ಪು ನಲ್ ಆ್ಯಂಡ್ ವಾಯ್ಡ್ ಅಂದರೆ ಶೂನ್ಯ ಆಗುತ್ತೆ, ಅದು ಬದ್ಧವಾಗಿರಲ್ಲ, ನಿರ್ಣಾಯಕ ಆಗೋದಿಲ್ಲ. ಇದು ಮೊದಲನೇ ಪ್ರಿನ್ಸಿಪಲ್. ಎರಡನೇ ತತ್ವ ಏನಂದರೆ, ಒಂದು ಜಜ್ಮೆಂಟ್ ಕೊಡುವಾಗ ಆ ನಿರ್ಣಯ ಕೊಡುವಾಗ ಆ ಕೋರ್ಟ್ ಆ ಕೇಸಲ್ಲಿ ಇರುವಂಥ ಮೆರಿಟ್ಸು ಅಂದರೆ ಅಲ್ಲಿ ಇರುವಂಥ ಸಂಗತಿಗಳನ್ನು ಕೇಳಿ, ಕಾನೂನು ಅದನ್ನು ಹೋಲಿಸಿ ಪೂರ್ತಿ ಡೀಟೇಲಲ್ಲಿ ಕೇಳಿಬಿಟ್ಟು ಒಂದು ನಿರ್ಣಯನ ಕೊಡಬೇಕು. ಕೆಲವೊಮ್ಮೆ ಏನಾಗುತ್ತೆ, ಪ್ಲೇಂಟಿಫ್ ಒಂದು ಸೂಟ್ ಫೈಲ್ ಮಾಡಿದಾಗ, ವಾದಿ ಒಂದು ದಾವೆಯನ್ನು ಹೂಡಿದ್ದಾಗ ಪ್ರಥಮ ಅಪಿಯರೆನ್ಸ್ಗೆ ಪ್ಲೇಂಟಿಫ್ ಬರೋಲ್ಲ, ವಾದಿ ಹಾಜರಾಗಲ್ಲ. ಎರಡನೇದಾಗಿನೂ ಹಾಜರಾಗಿಲ್ಲ ಅಂದರೆ ಕೆಲವು ಸತ್ತು ಏನಾಗುತ್ತೆ, ಕೋರ್ಟ್ ಅದನ್ನು ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಮಾಡ್ಬೋದು. ಅವನು ಬರದೇ ಇದ್ದಕ್ಕೆ ಕೋರ್ಟ್ ಅದನ್ನು ಡಿಸ್ಮಿಸ್ ಮಾಡ್ಬೋದು. ಅಂಥ ಸಂದರ್ಭದಲ್ಲಿ ಮೆರಿಟಲ್ಲಿ ಅದು ಹಿಯರ್ ಆಗಿರಲ್ಲ. ಸೊ ಅಂಥ ಜಜ್ಮೆಂಟು ಅಥವಾ ನಾನು ಡಿಫೆನ್ಸ್ ಮಾಡೋಕ್ಕೆ, ಆಕ್ಷೇಪಣೆ ಮಾಡೋಕ್ಕೆ ಟೈಮ್ ಕೊಡಿ, ಸಮಯ ಕೊಡಿ ಅಂತ ಕೇಳಿದಾಗ ಅವನು ಸಮಯ ಕೊಡದೇನೆ ಎಕ್ಸ್ಪಾರ್ಟೆ ಡಿಗ್ರಿ ಆಗಿದ್ರೆ, ಅಥವಾ ಯಾವುದೇ ಒಂದು ದಸ್ತಾವೇಜುಗಳನ್ನು ಹಾಜರುಪಡಿಸಬೇಕು ಅಂತ ಕೋರ್ಟ್ ಹೇಳಿದಾಗ ಆ ದಸ್ತಾವೇಜನ್ನು ಹಾಜರುಪಡಿಸದೆ ಹೋದಾಗ ಆ ಕಾರಣಕ್ಕೆ ಒಂದು ತೀರ್ಪು ಆಗಿದ್ರೆ, ಅಥವಾ ಡಿಗ್ರಿ ಒಂದು ಪಾಸ್ ಮಾಡೋದು ಮುಂಚೆ, ಡಿಗ್ರಿ ಆಗೋದು ಮುಂಚೆ ಒಂದು ಭದ್ರತೆ ಕೊಡು ಅಂತ ಪ್ರತಿವಾದಿಗೆ ಹೇಳಿದಾಗ ಭದ್ರತೆ ಕೊಡೋಕ್ಕೆ ಅವನು ವಿಫಲನಾಗಿದ್ದಾನೆ ಅಂತ ಹೇಳಿ ಆ ಕಾರಣಕ್ಕೆ ಆ ಡಿಗ್ರಿ ಪಾಸ್ ಆಗಿದ್ರೆ, ಅಂಥ ಎಲ್ಲ ಸಂದರ್ಭಗಳಲ್ಲಿ ಅಲ್ಲಿ ಆ ಮ್ಯಾಟರ್ನ ಹಿಯರ್ ಮಾಡ್ದೇನೆ, ಅಂದರೆ ಆ ಕೇಸನ್ನು ಕೇಳದೇನೆ, ಯಾವುದೇ ಸಂಗತಿಗಳನ್ನು ಗಮನಕ್ಕೆ ಇಟ್ಕೊಳ್ಳೋದೇನೆ ಆ ತೀರ್ಪು ಬಂದಿರುತ್ತೆ. ಅಂಥ ತೀರ್ಪು ಬೈಂಡಿಂಗ್ ಆಗೋದಿಲ್ಲ, ಅದನ್ನು ಒಂದು ಕನ್ಕ್ಲೂಸಿವ್ ಜಜ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ. ಇದು ಎರಡನೇ ತತ್ವ. ಮೂರನೇ ತತ್ವ ವಿದೇಶಿ ತೀರ್ಪು ಬಗ್ಗೆ. ವಿದೇಶಿ ತೀರ್ಪು ಒಂದು ಅಂತಾರಾಷ್ಟ್ರೀಯ ಕಾನೂನು ಅಥವಾ ಭಾರತೀಯ ಕಾನೂನಿನ ವಿರುದ್ಧವಾಗಿ ಇದ್ದರೆ ಆ ತೀರ್ಪು ಬದ್ಧವಾಗಿ ಇರೋದಿಲ್ಲ. ಒಂದು ಉದಾಹರಣೆ ಕೊಡಬೇಕಾದ್ರೆ, ಒಂದು ಭಾರತದಲ್ಲಿ ಒಂದು ಕರಾರವನ್ನು ಮಾಡಲಾಗಿತ್ತು. ನಂತರ ಆ ವ್ಯಕ್ತಿ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡಲ್ಲಿ ಆ ಸೂಟಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಮಾಡ್ತಾನೆ. ಅಂದರೆ ಒಬ್ಬ ಪಾರ್ಟಿ ಇಂಗ್ಲೆಂಡ್ ಅವರು ಇರ್ಬೋದು, ಆದರೆ ಕಾಂಟ್ರಾಕ್ಟ್ ಇಂಡಿಯಾನಲ್ಲಿ ಮಾಡಿದ ಮೇಲೆ ಐದರ್ ಒಂದು ಭಾರತದಲ್ಲಿ ಅವನು ಸೂಟ್ ಫೈಲ್ ಮಾಡಬೇಕು ಅಥವಾ ಇಂಗ್ಲೆಂಡಲ್ಲಿ ಸೂಟ್ ಫೈಲ್ ಮಾಡ್ಬೋದು. ಆದರೆ ಕಾಂಟ್ರಾಕ್ಟ್ ಎಲ್ಲಿ ಆಗಿರುತ್ತೆ, ಎಲ್ಲಿ ಕರಾರಾಗಿರುತ್ತೆ ಆ ದೇಶದ ಕಾನೂನನ್ನು ಅನ್ವಯಿಸಬೇಕು, ಆ ದೇಶದ ಕಾನೂನನ್ನು ಅಪ್ಲೈ ಮಾಡಬೇಕು. ಇಂಗ್ಲೆಂಡ್ ಕೋರ್ಟ್ ಏನು ಮಾಡುತ್ತೆ, ಇಂಗ್ಲೀಷ್ ಲಾ ಅಪ್ಲೈ ಮಾಡುತ್ತೆ ಅದಕ್ಕೆ. ಆವಾಗ ಅದು ಇಂಟರ್ನ್ಯಾಷನಲ್ ಲಾ ಪ್ರಿನ್ಸಿಪಲ್ಸ್ ವಿರುದ್ಧವಾಗಿ ಆಯಿತು. ಇಂಡಿಯನ್ ಲಾ ಯಾವಾಗಲೂ ಒಂದು ಪ್ರಿನ್ಸಿಪಲ್ ಏನು, ಒಂದು ತತ್ವ ಏನು ಅಂತಂದರೆ, ಯಾವ ದೇಶದಲ್ಲಿ ಕಾಂಟ್ರಾಕ್ಟ್ ಆಗಿರುತ್ತೆ ಆ ದೇಶದ ಕಾನೂನು ಪ್ರಕಾರ ಅದರದ್ದು ತೀರ್ಪು ಬರಬೇಕು. ಇದನ್ನು ಆ ಥರ ಬಂದಿಲ್ಲ, ಅದಕ್ಕೆ ಅಂಥ ತೀರ್ಪು ಬದ್ಧವಾಗಿರಲ್ಲ, ಅದು ನಿರ್ಣಾಯಕವಾಗಿ ಇರೋಲ್ಲ. ಸೊ ಯಾವುದೇ ಒಂದು ಫಾರಿನ್ ಜಜ್ಮೆಂಟ್, ಯಾವುದೇ ಒಂದು ವಿದೇಶಿ ತೀರ್ಪು ಒಂದು ಭಾರತೀಯ ಕಾನೂನು ಅಥವಾ ವಿದೇಶಿ ಕಾನೂನು ಗಮನ ತಗೊಳ್ಳೋಕ್ಕಲ್ಲ, ಗುರುತು ಮಾಡಿಸಲ್ಲ ಅಂಥ ಯಾವುದಾದ್ರೂ ಪ್ರಿನ್ಸಿಪಲ್ ಮೇಲೆ, ತತ್ವದ ಮೇಲೆ ನಿಂತಿದ್ರೆ ಅಂಥ ತೀರ್ಪು ಅಲ್ಲಿ ಇರುವಂಥ ಮ್ಯಾಟ್ರಸ್ಗಳ ಮೇಲೆ, ಪದಾರ್ಥಗಳ ಮೇಲೆ, ವಿಷಯ ವಸ್ತು ಮೇಲೆ ಬದ್ಧವಾಗಿ ಇರೋದಿಲ್ಲ, ಅಥವಾ ಅದು ನಿರ್ಣಾಯಕ ಅಂತ ತಗೊಳಕ್ಕಾಗಲ್ಲ. ಅದು ಅನ್ಎನ್ಫೋರ್ಸೇಬಲ್, ಅದನ್ನು ಎನ್ಫೋರ್ಸ್ ಮಾಡೋಕ್ಕೆ ಆಗೋದಿಲ್ಲ, ಜಾರಿಗೆ ತರೋಕ್ಕೆ ಆಗಲ್ಲ.
ನಾಲ್ಕನೇದಾಗಿ, ಒಂದು ನೈಸರ್ಗಿಕ ನ್ಯಾಯದ ವಿರುದ್ಧವಾಗಿ ಏನಾದರೂ ಒಂದು ಫಾರಿನ್ ಜಜ್ಮೆಂಟ್ ಬಂದಿದ್ದರೆ, ವಿದೇಶಿ ತೀರ್ಪು ಬಂದರೆ, ಒಂದು ನೈಸರ್ಗಿಕ ನ್ಯಾಯ ಅಂದರೆ ಏನು, ಒಂದು ಕೇಸ್ ಬಂದಾಗ, ಒಂದು ಸೂಟ್ ಫೈಲ್ ಮಾಡಿದಾಗ, ದಾವೆ ಹೂಡಿದಾಗ ಎದುರು ಪಕ್ಷಕ್ಕೆ ತನ್ನ ಮಾತನ್ನು ಹೇಳೋಕ್ಕೆ ಅವಕಾಶ ಸಿಗಬೇಕು, ತನ್ನ ಮಾತನ್ನು ಸರಿಯಾಗಿ ಪ್ರತಿನಿಧಿತ್ವ ಮಾಡೋಕ್ಕೆ ಅವಕಾಶ ಸಿಗಬೇಕು, ಮತ್ತು ಅವನಿಗೆ ನೋಟಿಸ್ ಕೊಟ್ಟಿರಬೇಕು, ಅವನಿಗೆ ಒಳ್ಳೆಯ ಅವಕಾಶ ಸಿಕ್ಕಿರಬೇಕು. ಅದು ಆದಮೇಲೆ ಆ ಜಡ್ಜ್ ಏನಿದ್ದಾರೆ, ಅಲ್ಲಿ ಯಾರು ನ್ಯಾಯ ಕೊಡೋ ಅಂಥ ಜಡ್ಜ್ ಇದ್ದಾರೆ, ಅವರು ಯಾವುದೇ ರೀತಿ ತಾರತಮ್ಯ ಆಗಬಾರ್ದು, ಬಯಾಸ್ಡ್ ಇರಬಾರ್ದು. ಇಲ್ಲಿ ಒಂದು ಜಜ್ಮೆಂಟ್ ಡಿಫೆಂಡೆಂಟ್ಗೆ, ಪ್ರತಿವಾದಿಗೆ ನೋಟಿಸ್ ಕೊಡದೇನೆ ಆಗಿದರೆ, ಅಥವಾ ಪ್ರತಿವಾದಿಗೆ ತನ್ನ ಕೇಸನ್ನು ಪ್ರತಿನಿಧಿತ್ವ ಮಾಡೋಕ್ಕೆ ಒಂದು ಅವಕಾಶ ಇಲ್ಲದೆ, ಒಂದು ಸೂಕ್ತ ಅವಕಾಶ ಕೊಡದೇನೆ ಒಂದು ತೀರ್ಪು ಆಗಿದರೆ, ಅಥವಾ ಸರಿಯಾಗಿ ಅವನ ವ್ಯಕ್ತಿ ತನ್ನ ಪ್ರತಿನಿಧಿಗೆ ಅಲ್ಲಿ ನಿಲ್ಲಿಸೋಕ್ಕಾಗಲಿಲ್ಲ ಅಂಥ ಸಂದರ್ಭದಲ್ಲಿ ಅದು ಆಗಿದರೆ, ಜಜ್ಮೆಂಟ್ ಆಗಿದರೆ, ಅಥವಾ ಜಡ್ಜ್ ಬಯಾಸ್ಡ್ ಇದ್ದರೆ, ಅವನು ಯಾವುದೇ ಒಂದು ಬಯಾಸಲ್ಲಿ ನಿಂತಿದ್ದರೆ, ಅಥವಾ ಒಂದು ತಾರತಮ್ಯವಾಗಿದ್ದರೆ, ಅಂಥ ಸಂದರ್ಭದಲ್ಲಿ ಆ ಫಾರಿನ್ ಜಜ್ಮೆಂಟ್ ಬದ್ಧವಾಗಿ ಇರೋದಿಲ್ಲ. ಐದನೇದಾಗಿ, ಮೋಸದ ಮೇಲೆ ಆಧಾರಿತ ಆಗಿ ಯಾವುದೇ ಒಂದು ಜಜ್ಮೆಂಟ್ ತಗೊಂಡಿದ್ರೆ ಅಂಥ ಜಜ್ಮೆಂಟನ್ನು ಬದ್ಧವಾಗಿ ತಗೊಳ್ಳೋಕ್ಕಾಗಲ್ಲ. ಒಂದು AV ಪಾಪಯ್ಯ ಶಾಸ್ತ್ರಿ ವರ್ಸಸ್ ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ, ಆ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಒಬ್ಬರ ವ್ಯಕ್ತಿಯ ಲಾಭ ಪಡ್ಕೊಳ್ಳೋಕ್ಕೋಸ್ಕರ, ಅನ್ಡ್ಯೂ ಅಡ್ವಾಂಟೇಜ್ ಅದನ್ನು ತಗೊಳ್ಳೋಕ್ಕೋಸ್ಕರ ಒಂದು ಯಾವುದೇ ಒಂದು ಮೋಸ ಮಾಡಿ ಅವ್ರಿಗೆ ಏನಾದರೂ ಒಂದು ಡೆಲಿಬ್ರೇಟಾಗಿ, ಒಂದು ಸ್ವಂತವಾಗಿ ಅವನಿಗೆ ಒಂದು ಡಿಸೆಪ್ಷನ್ ಮಾಡಿ, ಒಂದು ಫ್ರಾಡ್ ಆಗಿ, ಒಂದು ಮೋಸ ಮಾಡಿ ಒಂದು ತೀರ್ಪು ಪಡ್ಕೊಂಡಿದ್ರೆ ಆ ತೀರ್ಪು ನಾವು ಜಾರಿಗೆ ಪಡಿಸೋಕ್ಕಾಗಲ್ಲ ಅಂತ ಹೇಳುತ್ತೆ. ಸತ್ಯ ವರ್ಸಸ್ ತೇಜಾ ಸಿಂಗ್ ಕೇಸಲ್ಲಿ ಒಬ್ಬ ವ್ಯಕ್ತಿ ಅಮೆರಿಕನ್ ಕೋರ್ಟಿಂದ ಒಂದು ತೀರ್ಪು ತಗೊಳ್ತಾರೆ. ಅವನು ಅಮೆರಿಕನ್ ಕೋರ್ಟ್ಗೆ ಹೇಳ್ತಾನೆ, ನಾನು ಅಮೆರಿಕಾದಲ್ಲಿ ರಹಿವಾಸಿ ಇದ್ದೀನಿ ಅಂತ ಹೇಳಿ ತನ್ನ ವೈಫ್ ವಿರುದ್ಧವಾಗಿ ಒಂದು ಡೈವರ್ಸ್ ತಗೋತಾನೆ. ನಿಜವಾಗ್ಲೂ ಅವನು ಅಮೆರಿಕಾದಲ್ಲಿ ರಹಿವಾಸ ಇರೋದಿಲ್ಲ, ಅವನು ಭಾರತೀಯ ಇರ್ತಾನೆ. ನಂತರ ಅದನ್ನು ಅವನು ಭಾರತದಲ್ಲಿ ಅದರ ಜಾರಿಪಡಿಸೋಕ್ಕೆ ಅದರ ಮೇಲೆ ಸೂಟ್ ಫೈಲ್ ಮಾಡಿದಾಗ ಕೋರ್ಟ್ ಹೇಳುತ್ತೆ, ನೀನು ಈ ತೀರ್ಪು ಪಡ್ಕೊಂಡಿರೋದು ಸುಳ್ಳು ಹೇಳಿ, ಅಥವಾ ನೀವು ಕೋರ್ಟ್ಗೆ ಒಂದು ಮೋಸದ ಪ್ರಕಾರ ಇದ್ದು ನೀನು ಮೋಸ ಮಾಡಿ ತಗೊಂಡಿರೋ ಅಂಥ ತೀರ್ಪು, ಅದಕ್ಕೆ ಈ ತೀರ್ಪನ್ನು ಜಾರಿಗೆ ಪಡಿಸೋಕ್ಕಾಗಲ್ಲ. ಇನ್ನೊಂದು ಕೇಸಲ್ಲಿ, ನರಸಿಂಹರಾವ್ ವರ್ಸಸ್ ವೆಂಕಟಲಕ್ಷ್ಮಿ ಕೇಸಲ್ಲಿ ಇದೇ ರೀತಿ ಅಮೆರಿಕನ್ ಕೋರ್ಟಲ್ಲಿ ಒಂದು ಡಿಕ್ರಿ ಆಫ್ ಡೈವರ್ಸ್ ತೊಗೊಂಡಿದ್ರು. ಆವಾಗ ನಾನು ಅಮೇರಿಕನ್ ರಹಿವಾಸಿ ಇದ್ದೀನಿ ಅಂತ ಸುಳ್ಳು ಹೇಳಿಬಿಟ್ಟು ಅದನ್ನು ಅಲ್ಲಿಂದ ತಗೊಂಡಾಗಿತ್ತು. ನಂತರ ಅವನು ಸಿಗೆ ಪುನಃ ವಿವಾಹ ಮಾಡಿಸ್ಕೊಂಡ. ಆವಾಗ ಅವನ ಹೆಂಡತಿ ಬಿ ಅವನ ವಿರುದ್ಧ ಮತ್ತು ಅವನ ಸೆಕೆಂಡ್ ಹೆಂಡತಿ ಸಿ ವಿರುದ್ಧವಾಗಿ ಬೈಗ್ಯಾಮಿ ಕೇಸ್ ಹಾಕಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದರು. ಆವಾಗ ಅದು ಡಿಸ್ಚಾರ್ಜ್ ಮಾಡೋಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದರು. ನಮಗೆ ಡೈವರ್ಸ್ ಆಗಿದೆ, ಅಲ್ಲಿ ತೀರ್ಪು ಇದೆ, ಡೈವರ್ಸ್ ಆಗಿರೋದ್ರಿಂದ ಇದು ಬೈಗ್ಯಾಮಿ ಇಲ್ಲ ಅಂತ ಹೇಳಿ, ಅವನು ಎರಡನೇ ವಿವಾಹ ನಾನು ಮಾಡ್ಕೊಂಡಿಲ್ಲ ಅಂತ ಹೇಳಿ ಒಂದು ಡಿಸ್ಚಾರ್ಜ್ ಮಾಡೋಕ್ಕೆ ಒಂದು ಅಪ್ಲಿಕೇಶನ್, ಒಂದು ಅರ್ಜಿಯನ್ನು ಹಾಕ್ತಾನೆ. ಆವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈ ಡಿಕ್ರಿ ಆಫ್ ಡೈವರ್ಸ್ ಏನು ತಗೊಂಡಿದ್ದ ಅದು ಮೋಸ ಮಾಡಿ ತಗೊಂಡಿರೋದ್ರಿಂದ ನಿಜವಾಗ್ಲೂ ಅಮೇರಿಕನ್ ರಹಿವಾಸಿ ಇಲ್ಲದೆ ಅಮೇರಿಕಾದಲ್ಲಿ ರಹಿವಾಸಿ ಇದ್ದೀನಿ ಅಂತ ಒಂದು ಅಧಿಕಾರ ವ್ಯಾಪ್ತಿ ತೋರಿಸಿ ಅದನ್ನು ಒಂದು ಡೈವರ್ಸ್ ಡಿಕ್ರಿ ಪಡ್ಕೊಂಡಿರೋದ್ರಿಂದ ಆ ಡಿಕ್ರಿ ಶೂನ್ಯ ಇರೋದ್ರಿಂದ ಅವ್ರ ಮ್ಯಾರೇಜ್ ಇದೆ, ಅವ್ರ ಮ್ಯಾರೇಜ್ ಇರೋದ್ರಿಂದ ಅವ್ರು ಇನ್ನೂ ಡೈವರ್ಸ್ ಆಗಿಲ್ಲ ಅಂತಲೇ ತಗೊಳ್ಬೇಕು. ಅಂಥ ಸಂದರ್ಭದಲ್ಲಿ ಈ ಡಿಸ್ಚಾರ್ಜ್ ಮಾಡುವಂಥ ಅರ್ಜಿ ನಾವು ಭಾವಿಸೋಕ್ಕಾಗಲ್ಲ ಅಂತ ಹೇಳಿ ಕೋರ್ಟ್ ಅದನ್ನು ಡಿಸ್ಮಿಸ್ ಮಾಡುತ್ತೆ. ಸೊ ಇಂಥ ಒಂದು ಫ್ರಾಡ್ ಮಾಡಿ, ಯಾವುದೇ ಒಂದು ಮೋಸ ಮಾಡಿ ಒಂದು ಫಾರಿನ್ ಜಜ್ಮೆಂಟ್ ಪಡ್ಕೊಂಡಿದ್ರೆ ಆ ಫಾರಿನ್ ಜಜ್ಮೆಂಟ್, ವಿದೇಶಿ ತೀರ್ಪು, ಅದನ್ನು ಜಾರಿಪಡಿಸೋಕ್ಕೆ ಆಗೋಲ್ಲ, ಅದು ಬದ್ಧವಾಗಿರೋಲ್ಲ. ಆರನೇದಾಗಿ, ಭಾರತೀಯ ಕಾನೂನ ವಿರುದ್ಧವಾಗಿ, ಭಾರತೀಯ ಕಾನೂನನ್ನು ಖಂಡಿಸಿ ಯಾವುದೇ ಒಂದು ಜಜ್ಮೆಂಟನ್ನು ಪಡ್ಕೊಂಡಿದ್ರೆ ಅದನ್ನು ನಿಂತ್ಕೊಳ್ಳೋಕ್ಕಾಗಲ್ಲ, ಅದು ನಿಲ್ಲಕ್ಕಾಗಲ್ಲ, ಬದ್ಧವಾಗಿ ಇರೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಪಬ್ಲಿಕ್ ಪಾಲಿಸಿಯ ವಿರುದ್ಧ ನಮ್ಮ ಒಂದು ಲಾಟ್ರಿ ಆಗಲಿ, ಒಂದು ಗೇಮಿಂಗ್ ಡೆಟ್ ಆಗಲಿ, ಒಂದು ಯಾವುದೇ ಒಂದು ಸಾಲ ಇದೆ, ಅದು ಒಂದು ಆಟ ಆಡಿದ್ದು ಒಂದು ಇಲ್ಲೀಗಲ್ ಆಗಿ ಕಾನೂನು ವಿರುದ್ಧವಾಗಿ ಒಂದು ವೇಜರಿಂಗ್ ಮಾಡಿ ಒಂದು ತಗೊಂಡಿದ್ದಾನೆ, ಅಥವಾ ಕಾಲದ ಪರಿಮಿತಿಯ ಕಾನೂನು ವಿರುದ್ಧವಾಗಿ ಈಗ ಒಂದು ಕ್ಲೇಮನ್ನು ಎನ್ಫೋರ್ಸ್ ಮಾಡಿದ್ದಾನೆ, ಅವನು ಬೇರೆ ಕೋರ್ಟಲ್ಲಿ ಒಂದು ತೀರ್ಪು ಪಡ್ಕೊಂಡಿದ್ದಾನೆ. ಆ ಕ್ಲೇಮ್ ನಮ್ಮ ಭಾರತೀಯ ಕಾನೂನು ಪ್ರಕಾರ ಅದು ನಿಷೇಧ ಆಗಿದೆ, ಅದನ್ನು ತಗೊಳಕ್ಕಾಗಲ್ಲ ಅಂತ ಹೇಳಿದಾಗ ಅಂಥ ಸಂದರ್ಭದಲ್ಲಿ
ನಾವು ಆ ಜಜ್ಮೆಂಟನ್ನು ಭಾರತೀಯ ಕಾನೂನು ವಿರುದ್ಧವಾಗಿ ಅವನು ಆ ಜಜ್ಮೆಂಟ್ ತೊಗೊಂಡಿದ್ದಿದ್ರೆ ಅಂಥ ಜಜ್ಮೆಂಟ್, ಅಂಥ ತೀರ್ಪನ್ನು ಇಲ್ಲಿ ಭಾರತದಲ್ಲಿ ಅದನ್ನು ನಾವು ಎನ್ಫೋರ್ಸ್ ಮಾಡೋಕ್ಕೆ ಅಥವಾ ನಿರ್ಣಾಯಕ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೆಕ್ಷನ್ 13 ಆಯಿತು. ಈಗ ಸೆಕ್ಷನ್ 14, 14ನೇ ಸೆಕ್ಷನ್ ಏನು ಹೇಳುತ್ತಂದರೆ, ಯಾವುದೇ ಒಂದು ಕೇಸಲ್ಲಿ ಒಂದು ವಿದೇಶಿ ತೀರ್ಪು ಬಂದಾಗ ಆ ವಿದೇಶಿ ತೀರ್ಪಿನ ಸರ್ಟಿಫೈಡ್ ಕಾಪಿ, ಪ್ರಮಾಣಿತ ಪ್ರತವನ್ನು ನಾವು ಕೋರ್ಟ್ಗೆ ಹಾಜರುಪಡಿಸಿದಾಗ ಕೋರ್ಟ್ ಅದನ್ನು ನೋಡಿದಾಗ ಕೋರ್ಟು ಒಂದು ಈ ತೀರ್ಪು ಕೊಡೋ ಅಂಥ ನ್ಯಾಯಾಲಯ ಸಕ್ಷಮ ನ್ಯಾಯಾಲಯ ಇತ್ತು, ಅದಕ್ಕೆ ಅಧಿಕಾರ ವ್ಯಾಪ್ತಿ ಇತ್ತು ಅಂತ ಊಹೆ ಇರುತ್ತೆ. ಆ ಊಹೆ ತಪ್ಪಿದೆ ಅಂತ ತೋರಿಸ್ಬೇಕಾದ್ರೆ ಯಾವ ವ್ಯಕ್ತಿ ಅದನ್ನು ಹೇಳ್ತಾನೆ, ಈ ಕೋರ್ಟು ಅಸಕ್ಷಮ ಇತ್ತು ಅಥವಾ ಸಕ್ಷಮತೆ ಇರಲಿಲ್ಲ ಆ ಕೋರ್ಟ್ಗೆ ಅಂತ ಹೇಳ್ತಾನೆ, ಅಂಥ ವ್ಯಕ್ತಿನೇ ಅದನ್ನು ಸಾಬೀತುಪಡಿಸ್ಬೇಕು. ಅಥವಾ ಮೇಲ್ನೋಟಕ್ಕೆ ನೋಡಿದಾಗ ಕೋರ್ಟ್ಗೆ ಗಮನಕ್ಕೆ ಬರಬೇಕು ಆ ಕೋರ್ಟ್ಗೆ ಸಕ್ಷಮತೆ ಇರಲಿಲ್ಲ. ಆ ಎರಡು ಸಂದರ್ಭದಲ್ಲಿ ಮಾತ್ರ ಅದು ಊಹೆ, ಅದನ್ನು ಫಾರಿನ್ ಜಜ್ಮೆಂಟ್ ಪ್ರಾಪರ್ ಇದೆ ಅಥವಾ ಕಂಪಿಟೆಂಟ್ ಇದೆ ಅಂತ ಬರೋದಿಲ್ಲ. ಇಲ್ಲಾಂದರೆ ಸಾಮಾನ್ಯವಾಗಿ ಒಂದು ಜಜ್ಮೆಂಟ್ ಬಂದಾಗ ಆ ಕೋರ್ಟ್ ಅದನ್ನು ಹೊರಡಿಸೋಕ್ಕೆ, ಆ ತೀರ್ಪು ಕೊಡೋಕ್ಕೆ ಸಕ್ಷಮ ಇತ್ತು ಅಂತಾನೆ ಕೋರ್ಟು ಊಹೆ ಮಾಡಿಕೊಳ್ಳುತ್ತೆ. ಇದು 13ನೇ ಮತ್ತು 14ನೇ ಸೆಕ್ಷನ್ಸು ಈ ರೆಸ್ ಜುಡಿಕೇಟಾ ಪ್ರಿನ್ಸಿಪಲನ್ನು ಫಾರಿನ್ ಜಜ್ಮೆಂಟ್ ಮೇಲೆ, ವಿದೇಶಿ ತೀರ್ಪು ಮೇಲೆ ಹೇಗೆ ಲಾಗು ಆಗುತ್ತೆ ಮತ್ತು ಫಾರಿನ್ ಜಜ್ಮೆಂಟನ್ನ ನಮ್ಮ ಭಾರತೀಯ ಕೋರ್ಟಲ್ಲಿ ಹೇಗೆ ನಿರ್ಣಾಯಕವಾಗಿ ನಾವು ತಗೊಳ್ಬೋದು ಅದರ ಮೇಲೆ ಹೇಳುತ್ತೆ. ಸೊ ದಿಸ್ ಶೋಸ್ ದ್ಯಾಟ್ ಫಾರಿನ್ ಜಜ್ಮೆಂಟ್ಸ್ ಕ್ಯಾನ್ ಬಿ ಕನ್ಕ್ಲೂಸಿವ್ ಓನ್ಲಿ ಇಫ್ ಇಟ್ ಈಸ್ ಅಕಾರ್ಡಿಂಗ್ ಟು ದ ಗೋಯಿಂಗ್ ಟು ದ ರೂಲ್ಸ್ ವಿಚ್ ಆರ್ ಸ್ಟೇಟೆಡ್ ಇನ್ ಸೆಕ್ಷನ್ 13, ನಾಟ್ otherwise. If they do not follow the principles which are stated here, then it is not taken to be conclusive. I hope you have learned something from this video. If you have liked it, please share it with anyone who you think would be interested. Please leave your comments and I would be happy to reply to them. Do subscribe to get more information on everyday law and legal studies. Thank you.